ಹಾಯ್ ನಮಸ್ಕಾರ. ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ನಾನಿವತ್ತು ಹಾಗಲಕಾಯಿನ ಕಹಿ ಇಲ್ಲದ ರೀತಿ ಹೇಗೆ ಪಲ್ಯ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನೀವು ಒಂದು ಅರ್ಧ ಕೆ ಜಿ ಹಾಗಲಕಾಯಿ ತೊಗೊಂಡ್ರೆ ಅದನ್ನು ಚೆನ್ನಾಗಿ ಫಸ್ಟೇ ವಾಶ್ ಮಾಡ್ಕೊಬಿಡಿ ಕ್ಲೀನಾಗಿ. ಅದಾದಮೇಲೆ ನೀವು ತುರಿಯೋದಿರುತ್ತೆ ನೋಡಿ, ಕ್ಯಾರೆಟ್ ತುರಿಯೋದು ಮತ್ತು ಏನೇನೆಲ್ಲ ತುರಿಯೋದಕ್ಕೆ ಒಂದು ಇಟ್ಕೊಂಡಿರ್ತೀರಲ್ವ, ಅದರಲ್ಲಿ ತುರಿದು ಬಿಡಬೇಕು. ಸಣ್ಣದಾಗಿ ಬರುತ್ತೆ ನೋಡಿ, ಈ ರೀತಿ ತುರಿದಾಗ ಇದನ್ನು ಏನು ಮಾಡಬೇಕು ಅಂತ ಅಂದರೆ ಡ್ರೈ ಬಾಣಲಿ, ಅಂದರೆ ಎಣ್ಣೆ ಏನು ಹಾಕಬಾರ್ದು, ಡ್ರೈ ಬಾಣಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಅಂದರೆ ಅದು ಕೈ ಅಂಶ ಎಲ್ಲ ಹೋಗೋ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 10 ನಿಮಿಷ ಆಗಲಿ 15 ನಿಮಿಷ ಆಗಲಿ ತುಂಬ ಚೆನ್ನಾಗಿ ಫ್ರೈ ಮಾಡಿದ್ರೆ ಇದನ್ನು ಹಿಂಡೋ ರೀತಿ ಏನೂ ಇರಲ್ಲ. ಹಿಂಡೋದು ಬೇಕಾಗಿಲ್ಲ, ಅಥವಾ ನೀವು ಉಪ್ಪಲ್ಲಿ ನೆನೆಸಿ ಹಿಂಡಬೇಕು ಅಂತ ಏನಿಲ್ಲ. ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣಂತೆ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಲು ಅಥವಾ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇದು ಅಕ್ಕಿ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ, ಮತ್ತು ಪೂರಿ ಪ್ರತಿಯೊಂದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ, ಮತ್ತು ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಿಮಗೆ ಬೇಕು ಅನಿಸಿದ್ರೆ ನೀವು ಅನ್ನದ ಜೊತೆಗೂ ಕೂಡ ಸಾಂಬಾರು ಇಲ್ಲದ ರೀತಿಲೂ ಕೂಡ ನಾವು ತಿನ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಚೆನ್ನಾಗಿ ಈ ಥರ ಡ್ರೈ ರೋಸ್ಟ್ ಮಾಡಿದ್ದಾದಮೇಲೆ ನಾವೇನು ಮಾಡಬೇಕು ಅಂತಂದರೆ, ಆಮೇಲೆ ಮಸಾಲೆ ಏನೇನು ಹಾಕಬೇಕು ಅನ್ನೋದನ್ನು ನಾವು ಇವಾಗ ಅದಕ್ಕೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಡ್ರೈ ರೋಸ್ಟ್ ಎಲ್ಲ ಆಗಿದೆ. ಡ್ರೈ ರೋಸ್ಟ್ ಆದಮೇಲೆ ನೋಡಿ, ಇವಾಗ ಒಂದು ಬಾಣಲಿ ಇಟ್ಕೊಂಡು, ಅಥವಾ ನೀವು ಕುಕ್ಕರ್ಗೆ ಹಾಕ್ಬಿಟ್ರೆ ಅನುಕೂಲ, ಬೇಗ ಎಲ್ಲ ಡ್ಯೂಟಿಗೆ ಹೋಗೋರು ಇರ್ತಾರಲ್ವ, ಬೇಗನೆ ಕುಕ್ಕರಿಗೆ ಹಾಕ್ಬಿಟ್ರೆ ಒಂದು 50 ಗ್ರಾಮ್ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಹಂಗಾಗಿ ಒಂದು 50 ಗ್ರಾಮ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಸಾಸಿವೆ, ಕರ್ಬೇವಿನ ಸೊಪ್ಪು, ಇಂಗು ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೇನು ಮಾಮೂಲಿ ಹಾಕೋದೆಲ್ಲ ಗೊತ್ತೇ ಇರುತ್ತೆ ಎಲ್ಲರಿಗೂ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಎಣ್ಣೆ ಕಾಯ್ತಾ ಬಂದಂಗೆ ನೀವು ಸಾಸಿವೆ ಹಾಕಿದ ತಕ್ಷಣವೇ ಚಟಪಟ ಚಟಪಟ ಅಂತ ಶಬ್ದ ಬರುತ್ತೆ. ಆವಾಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನೋಡಿ ಇವಾಗ ಹಾಕಿದ ತಕ್ಷಣ ಚಟಪಟ 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 ಅಂತ ಶಬ್ದ ಬರುತ್ತೆ. ಅಷ್ಟು ನೀಟಾಗಿ ಎಣ್ಣೆ ಕಾಯಿಸಿನೇ ಹಾಕ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ ಒಂದು ಸ್ವಲ್ಪ, ಒಂದು 4-5 ಎಸ್ಳು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಳ್ಳಿ, ಅದನ್ನು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಚೆನ್ನಾಗೊಂದು ಹೊಂಬಣ್ಣ ಅಂದರೆ ಗೋಲ್ಡನ್ ಫ್ರೈ ಆಗೋವರೆಗೂ ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಏಕೆಂದರೆ ಬೆಳ್ಳುಳ್ಳಿ ಎಷ್ಟು ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಘಮ 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 ಅಂತ ಇರುತ್ತೆ ನಾವು ಮಾಡುವಂಥ ಪಲ್ಯ. ಹಾಗಲಕಾಯಿ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಇದು ನಾನು ಮಾಡೋವಂಥ ಕ್ವಾಂಟಿಟಿ ಅಂದರೆ ಕ್ವಾಂಟಿಟಿ ಎರಡೂ ಕೂಡ ಒಂದು 4 ಜನ ತಿನ್ನೋವಷ್ಟು ಆಗುತ್ತೆ. ಅರ್ಧ ಕೆ ಜಿ ಹಾಗಲಕಾಯಿ ಇರೋದರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈಗ ಈರುಳ್ಳಿ ಹಾಕಿದ್ದೀನಿ, ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ನೀವು ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಳ್ಬೇಕು. ಅದರದ್ದು ಅರಿಶಿನ ಪುಡಿ ಇರೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ, ಅದರಿಂದ ನಾವು ಯಾವಾಗಲೂ ಅರಿಶಿನ ಪುಡಿನ ಜಾಸ್ತಿ ಯೂಸ್ ಮಾಡ್ತೀವಿ. ಒಂದು 4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಟೊಮೊಟೊನೂ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 2 ಟೊಮೊಟೊನಾರ ಹಾಕ್ಕೊಳ್ಳಿ. ನೀವು ಹುಣಸೆಹಣ್ಣು ಹುಳಿ ಬಿಡಲ್ಲ ಅನ್ನಂಗಿದ್ರೆ ಟೊಮೊಟೊನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಕಡಲೆಕಾಳು ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ನು. ಇಲ್ಲ ಅಂದರೆ ನೀವು ಯಾವುದೇ ಕಾಳುಗಳಿದ್ರೂ ಕೂಡ ಹಾಕ್ಕೊಳ್ಬೋದು. ನಾನು ಇಲ್ಲಿ ಹೆಸ್ರು ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ, ಹೆಸ್ರು ಕಾಳು ಹಾಕ್ತಾಯಿದ್ದೀನಿ. ಇಂಗು ಸ್ವಲ್ಪ ಟೇಸ್ಟಿಗೆ ಹಿಂಗೆ ಹಾಕ್ತಾಯಿದ್ದೀನಿ. ಮತ್ತು ನಿಮಗೆ ಬೇಗ ಫ್ರೈ ಆಗಬೇಕು ಅಂದರೆ ಉಪ್ಪನ್ನು ಸ್ವಲ್ಪ ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಅದಾದಮೇಲೆ ಟೇಸ್ಟಿಗೆ ಹಾಕೋದಿದ್ದೇ ಇದೆ. ಇವಾಗ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಒಳ್ಳೆ ಟೇಸ್ಟ್ ಕೊಡುತ್ತೆ, ಇದು ಕೂಡ ಗರಂ ಮಸಾಲ ಹಾಕ್ಕೊಳ್ಳಿ. ಅದಾದಮೇಲೆ ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಫ್ರೈ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಅದಾದಮೇಲೆ ನಾನು ಹಾಗಲಕಾಯಿ ಹುರಿದಿಟ್ಕೊಂಡಿರೋಂಥ ಹಾಗಲಕಾಯಿ ಮತ್ತು ಇದಕ್ಕೆ ಹಾಕುವಂಥ ಖಾರ ಪುಡಿ, ಸಾಂಬಾರು ಪುಡಿ ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು.
ಹೆಸರು ಕಾಳನ್ನು ಇಷ್ಟ ಹಾಕ್ತಾಯಿದ್ದೀನಿ. ಇದಕ್ಕೆ ಇದು ಕೂಡ ಒಳ್ಳೆ ರುಚಿ ಕೊಡುತ್ತೆ ಹೆಸರು ಕಾಳು. ಎಕ್ಸ್ಪೆಷಲಿ ಹೆಸರು ಕಾಳಿಗಿನ್ನ ಕಡಲೆಕಾಳು ಚೆನ್ನಾಗಿರುತ್ತೆ. ಮತ್ತು ಆಲೂಗೆಡ್ಡೆ, ಒಂದು ಆಲೂಗೆಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆದಮೇಲೆ ನೀವು ಇವಾಗ ನಾನು ಹಾಗಲಕಾಯಿ ಹೆಚ್ಚಿಟ್ಕೊಂಡಿರೋ ಅದು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಇದಕ್ಕೆ ಇವಾಗ ಹಾಕ್ಬಿಟ್ಟು, ಇಷ್ಟೊತ್ತು ನಾನು ಅದಕ್ಕೆ ಒಂದು ಡ್ರಾಪು ಕೂಡ ಎಣ್ಣೆ ಹಾಕಿಲ್ಲ, ಹಾಗೆ ಡ್ರೈ ಆಗಿಯೇ ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಇದು ಎಣ್ಣೆ ಬಿಟ್ಕೊಂಡು ಬರ್ತಾಯಿದೆ ನೋಡಿ ನೀಟಾಗಿ. ಇದು ಎಣ್ಣೆನಲ್ಲೇ ಬೆಂದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬಂದಾಗ ನೀವು ಇವಾಗ ಅದೇ ರೋಸ್ಟ್ ಮಾಡಿರೋ ಅಂಥದ್ದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೀವು ಖಾರ ಪುಡಿ, ಧನಿಯಾ ಪುಡಿನೂ ಕೂಡ ಆ್ಯಡ್ ಮಾಡಿಕೊಂಡು ಒಟ್ಟಿಗೆ ಎಲ್ಲದನ್ನು ಸೇರಿಸಿ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇಡ್ಬೋದು. ಒಂದು ಅರ್ಧ ವಿಷಲ್ ಅಥವಾ ಒಂದು ವಿಷಲ್ ಕೂಗಿಸಿದ್ರೆ ಒಳ್ಳೆ ಪಲ್ಯ ರೆಡಿಯಾಗುತ್ತೆ. ಸೂಪರಾಗಿರುತ್ತೆ ಕಾಂಬಿನೇಷನ್ನು, ಭಾಳ ಚೆನ್ನಾಗಿರುತ್ತೆ. ಇದು ನಾವು ರೋಟಿ ಜೊತೆಗೆ, ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಮತ್ತು ಎಕ್ಸ್ಪೆಷಲಿ ಅನ್ನ ಸೈಡ್ಸ್ ಡಿಶ್ ಆಗಿ ಅಥವಾ ಅನ್ನದ ಜೊತೆಗೂ ಕೂಡ ನಾವು ಊಟ ಮಾಡ್ಬೋದು. ಈಗ ರೋಸ್ಟ್ ಆಗಿತ್ತು. ನಾನು ಇದಕ್ಕೆ ಸ್ವಲ್ಪ ಖಾರ ಪುಡಿ, ಒಂದೇ ಒಂದು ಸ್ಪೂನ್ ಖಾರ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆ 4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಹಾಕಿದ್ದೀವಿ. ಆದ್ದರಿಂದ ಸ್ವಲ್ಪ ಕಡಿಮೆ ಮಾಡಿದ್ರೇ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ಈ ಹುರಿದಿಟ್ಕೊಂಡಿರೋ ಅಂಥ ಈ ಹಾಗಲಕಾಯಿ ಡ್ರೈ ರೋಸ್ಟನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಆ್ಯಕ್ಚುಲಿ ಒಂದು ವಿಷಲಿಗೆ ಸಾಕು, ಚೆನ್ನಾಗಾಗುತ್ತೆ. ಇದಕ್ಕೆ ನೀರು ಕೂಡ ಮಿಕ್ಸ್ ಮಾಡೋ ಅಂಥ ಅಗತ್ಯ ಇಲ್ಲ. ನಿಮಗೆ ಬೇಗ ಪಲ್ಯ ಆಗಬೇಕು, ಉಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೊಂಡ್ಮೇಲೆ ಇದೆಲ್ಲ ಒಳ್ಳೆ ಒಂದು ಮಿಕ್ಸ್ ಕೊಟ್ಬಿಟ್ಟು ನೀವು ಒಂದು ಸ್ವಲ್ಪ ವಿಷಲನ್ನು ಮುಚ್ಚಿಬಿಟ್ರೆ ಒಂದು ಅರ್ಧ ವಿಷಲ್, ಮುಕ್ಕಾಲು ವಿಷಲ್ ಅನ್ನೋಷ್ಟರೊಳಗೆ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೀಗೆ ಮುಚ್ಚಿಬಿಟ್ರೆ ಆಯಿತು. ಒಳ್ಳೆ ಪಲ್ಯ ರೆಡಿ ಆಯಿತು. ಇವಾಗ ರೊಟ್ಟಿ ಜೊತೆಗೆ, ನಾನಿಲ್ಲಿ ರೊಟ್ಟಿ ಮಾಡಿದ್ದೀನಿ, ರೊಟ್ಟಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು ನೋಡಿ, ಎಷ್ಟು ಸೂಪರಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಇದೇ ರೀತಿ ಕೂಡ ನೀವು ಮಾಡಿಕೊಂಡು ಕಮೆಂಟಲ್ಲಿ ಹೇಗಿತ್ತು ಅಂತ ಹೇಳಿ. ಈ ಪಲ್ಯ ತುಂಬ ಚೆನ್ನಾಗಿ ಬಂತು ಅಂತ ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ. ತುಂಬ ಇಷ್ಟಪಟ್ಟು ತಿನ್ನುವಂಥ ಹಾಗಲಕಾಯಿ ಪಲ್ಯ ಇದು, ಅಥವಾ ಗೊಜ್ಜು ಪಲ್ಯ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.